ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನವರಾತ್ರಿ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಡಬಲ್ ಗಿಫ್ಟ್ನ ಕೊಡ್ತಾ ಇದ್ದಾರೆ. ಹೌದು, ಎಲ್ಲ ಗೃಹಲಕ್ಷ್ಮಿಯರು ಒಂದು ಖುಷಿ ಪಡುವಂಥ ಸುದ್ದಿ ಇದೆ. ಗೃಹಲಕ್ಷ್ಮಿ ಮೊದಲನೇದಾಗಿ ನಾನು ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಚಾರ ಯಾವುದು ಅನ್ನೋದನ್ನ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಎರಡೂ ಕೂಡ ಡಬಲ್ ಗುಡ್ ನ್ಯೂಸ್ ಇರುತ್ತೆ. ಏನಪ್ಪಾ ಅಂದರೆ, ದಸರಾ ಹಬ್ಬಕ್ಕೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ 2 ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಏನು ಪೆಂಡಿಂಗ್ ಇತ್ತು ಅಲ್ವಾ, ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ಕಂತಿನ ಹಣ 4,000ನ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಕೂಡ ಒಟ್ಟಿಗೆ ಹಣ ಜಮೆ ಆಗ್ತಾ ಇದೆ. ಇದು ಒಂದು ಖುಷಿ ಪಡುವಂಥ ಸುದ್ದಿ. ಇನ್ನು ಜುಲೈ ಕಂತಿನ ಹಣ ಬಂದು ಅಕ್ಟೋಬರ್ 7 ನಾಳೆ ನಿಮಗೆ ಬರುತ್ತೆ. ಅದಾದಮೇಲೆ 2 ದಿನ ಆದಮೇಲೆ ನಿಮಗೆ ಆಗಸ್ಟ್ ತಿಂಗಳ ಹಣ 9ನೇ ತಾರೀಕು ಬುಧವಾರ ನಿಮಗೆ ಬರುತ್ತೆ. ಒಂದೇ ವಾರದಲ್ಲಿ ನಿಮಗೆ 4,000 ರೂಪಾಯಿ ಹಣ ಬರುತ್ತೆ. 2 ದಿನ ಹೆಚ್ಚು ಕಮ್ಮಿ ಇಲ್ಲಿ, ಕೇವಲ 2 ದಿನಗಳಲ್ಲಿ ನಿಮಗೆ 4,000 ಹಣ ಖಂಡಿತವಾಗ್ಲೂ ಜಮೆ ಆಗುತ್ತೆ. ಇದನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿ ತಿಳಿಸಿದ್ದಾರೆ. ಅಕ್ಟೋಬರ್ 7ಕ್ಕೆ ಮೊದಲನೇ ಕಂತಿನ ಹಣ ಮತ್ತು ಅಕ್ಟೋಬರ್ 9ಕ್ಕೆ 2ನೇ ಕಂತಿನ ಹಣ 4,000ನ ಬಿಡುಗಡೆ ಮಾಡ್ತೀನಿ ಅಂತ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿಗೋಸ್ಕರ ಕಾಯ್ತಿದ್ದಂಥವ್ರು ಈಗ ಖುಷಿ ಪಡಬಹುದು. ಇದು ಒಂದು ನ್ಯೂಸು. ಮತ್ತು ಇಷ್ಟು ದಿನ ಹಣ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಕೂಡ ಅವ್ರು ರೀಸನ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹಣ ಬರೋದು ಲೇಟ್ ಆಗಿತ್ತು. ಬಟ್ ನಾನು ಯಾವುದೇ ಯೋಜನೆಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ, ಎಲ್ಲನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮಹಿಳೆಯರಿಗೆ ಅವರ ಆರ್ಥಿಕ ಸ್ವಾವಲಂಬಿಗೋಸ್ಕರ ಜಾರಿಗೆ ಬಂದಿರೋ ಈ ಯೋಜನೆಗಳನ್ನ ನಾನು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ. ಎಷ್ಟು ತಡ ಆದರೂ ಪರವಾಗಿಲ್ಲ, 2 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, 2 ತಿಂಗಳ ಹಣನ ನಾನು ಒಟ್ಟಿಗೆ ಒಂದೇ ಸಲ ಜಮೆ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಇಷ್ಟು ಸಕ್ಸಸ್ ಕಾಣೋದಕ್ಕೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬರೋದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತುಂಬ ದೊಡ್ಡ ರೀಸನ್ ಅಂತೆ. ಸಿದ್ದರಾಮಯ್ಯ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದಕ್ಕೆ ಮೇನ್ ರೀಸನ್ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಹಳ ಕಿಲಾಡಿ, ಜೊತೆಗೆ ಹಠವಾದಿ. ಈ ಯೋಜನೆನ ಜಾರಿಗೆ ತರಲೇಬೇಕು ಅಂತ ಪಣ ತೊಟ್ಟು 1 ವರ್ಷ ಕಂಪ್ಲೀಟ್ ಆಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಈಗ 2 ಕಂತಿನ ಹಣ ಜಮೆ ಮಾಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಹೆಚ್ಚಾಗಿದೆ ಅಂತ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ. ಇದು ಗೃಹಲಕ್ಷ್ಮಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅನ್ನೋದನ್ನ ಈಗ ಹೇಳ್ತೀನಿ, ನೋಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಉತ್ತಮ ಯೋಜನೆ ಆಗಿತ್ತು. ಅಂದರೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡಬೇಕಿತ್ತು. 5 kg ಅಕ್ಕಿ ಬದಲಿಗೆ ಅವರು ಒಬ್ಬ ವ್ಯಕ್ತಿಗೆ 170 ರೂಪಾಯಿಯಂತೆ ಹಣನ ಬಿಡುಗಡೆ ಮಾಡ್ತಾ ಇದ್ರು. ಅದು ಕೂಡ 1 ವರ್ಷದವರೆಗೂ ಅಮೌಂಟು ಕರೆಕ್ಟಾಗಿ ಬಂತು. ಕೆಲವರಿಗೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಲೆಕ್ಕ ಹಾಕೊಂಡ್ರೆ 5 ತಿಂಗಳು ಹಣ ಬರಬೇಕಾಗತ್ತೆ. ಬಟ್ ಸದ್ಯಕ್ಕೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ನಮ್ಮ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಅನ್ನಭಾಗ್ಯ ಯೋಜನೆಯ ಕೆಲವೊಂದಷ್ಟು ಮಹಿಳೆಯರಿಗೆ ಜುಲೈ ತಿಂಗಳ ಹಣ ಈಗಾಗಲೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ವಿತ್ ಪ್ರೂಫ್. ನಾನು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಪೆಂಡಿಂಗ್ ಇತ್ತಲ್ವ, ಅದೆಲ್ಲ ಕ್ರೆಡಿಟ್ ಆಗ್ತಾ ಇದೆ. ವಿಡಿಯೋ ನೋಡ್ತೀರಾ, ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅನ್ನಭಾಗ್ಯ ಯೋಜನೆಯ ಹಣ ನಮಗೂ ಬಂದಿದೆ ಅಂತ. ರಾಮನಗರ ಡಿಸ್ಟಿಕ್ ಅವರಿಗೆ ಅಮೌಂಟು ರಿಸೀವ್ ಆಗಿದೆ. ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಅನ್ನಭಾಗ್ಯ ಯೋಜನೆಯದು ರಿಲೀಸ್ ಆಗ್ತಾ ಇದೆ. ಮತ್ತು ಮೊದಲನೇ ಹಂತದಲ್ಲಿ 18 ಜಿಲ್ಲೆಗಳಿಗೆ, 20 ಜಿಲ್ಲೆಗಳಿಗೆ, ಈ 5 ಜಿಲ್ಲೆಗಳಿಗೆ ಮಾತ್ರ ಅಂತಾರಲ್ಲ, ಅದೆಲ್ಲ ಫೇಕ್ ಇನ್ಫಾರ್ಮೇಷನು. ಒಂದು ಬಾರಿ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಹೋಗುತ್ತೆ. ಎಲ್ರಿಗೂ ಅಂದರೆ ಒಂದು ಜಿಲ್ಲೆ ಬೆಂಗಳೂರಲ್ಲಿ ಒಂದು 20 ಲಕ್ಷ ಇದ್ದಾರೆ ಅಂದರೆ 20 ಲಕ್ಷ ಜನಕ್ಕೂ ಹೋಗಲ್ಲ. ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರದ ಇದು ಗಣನೆಗೆ ತಗೊಂಡು ಒಂದಷ್ಟು ಮಹಿಳೆಯರಿಗೆ ಹೋಗುತ್ತೆ. ಈ ಡಿಸ್ಟಿಕ್ವರ್ಗೆ ಹೋಗುತ್ತೆ, ಈ ಡಿಸ್ಟಿಕ್ವರ್ಗೆ ಹೋಗಲ್ಲ ಅನ್ನೋದೆಲ್ಲ ಫೇಕ್ ಇನ್ಫಾರ್ಮೇಷನು. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ಅನ್ನಭಾಗ್ಯ ಯೋಜನೆಯ 1 ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾ ಇದೆ, ಜುಲೈ ಕಂತಿಂದು ಅಂತ ಹೇಳ್ತಾ ಇದ್ದಾರೆ. ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾವ ಕಂತಿನ ಅಮೌಂಟು ಯಾವ ಡಿಸ್ಟಿಕ್ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ. ದಸರಾ ಹಬ್ಬಕ್ಕೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಒಂದು ಕಡೆ ಅನ್ನಭಾಗ್ಯ ಯೋಜನೆ ಹಣ ಕೆಲವ್ರಿಗೆ 170 ರೂಪಾಯಿ ಚಿಕ್ಕ ಅಮೌಂಟ್ ಆಗಿರಬಹುದು, ಕೆಲವರಿಗೆ 850 ರೂಪಾಯಿ ಬರುತ್ತೆ. 5 ಜನ ಇರೋವಂಥವ್ರಿಗೆ, 6 ಜನ ಇದ್ದವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. 1,000 ರೂಪಾಯಿ ಅಮೌಂಟ್ ಬರುತ್ತೆ ಅಂದರೆ ಯಾವುದೋ ಒಂದು ಸಹಾಯಕ್ಕಂತೂ ಆಗೇ ಆಗುತ್ತೆ. ಮಹಿಳೆಯರಿಗೆ ಒಂದು ಯೂಸ್ಫುಲ್ ಆಗಿರುತ್ತೆ. ಇದ್ರ ಜೊತೆಗೆ 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಕೆಲವರಿಗೆ ಅನ್ನಭಾಗ್ಯದಿಂದ 1,000 ರೂಪಾಯಿ ಬರ್ತಾ ಇದೆ. ಜೊತೆಗೆ ಯುವ ನಿಧಿ ಅಮೌಂಟ್ ಕೂಡ ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸದ್ಯಕ್ಕೆ ಬರಬಹುದು ಅಂತ ಅನ್ಸ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಿಮಗೆ ಯಾವ್ದು ಬರ್ತಿದೆ, ಗೃಹಲಕ್ಷ್ಮಿ 2 ಕಂತಿನ ಹಣ, ಅನ್ನಭಾಗ್ಯ 1 ಕಂತಿನ ಹಣ ಅಂತೂ ಜಮೆ ಆಗುತ್ತೆ. ಅದು 100% ಕನ್ಫರ್ಮು. ಇದಿಷ್ಟು ಸರ್ಕಾರದಿಂದ ಸಿಕ್ಕಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.